ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶಾಲಾ ವಾಹನ ಚಾಲಕರು ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ, ಕಡ್ಡಾಯವಾಗಿ ವಿಮೆ ಮಾಡಿಸಿ, ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ, ಉನ್ನತ ಸ್ಥಾನಕ್ಕೆ ಹೋಗಲು ಪ್ರಯತ್ನಿಸಿ ಎಂದು ಶಾಸಕರ ಸಲಹೆ. ಹೆಗ್ಗೋಡು ವಿದ್ಯಾಭಿವೃದ್ಧಿ ಸಂಘದ ರೂಪಶ್ರೀ ಪದವಿ ಪೂರ್ವ ಕಾಲೇಜಿಗೆ ರೋಟರಿ ಕೊಡುಗೆ. ಮಾರ್ಚ್ 16ಕ್ಕೆ ಕಾಲೇಜಿಗೆ ಗ್ಲೋಬಲ್ ಗ್ರಾಂಟ್ ಯೋಜನೆ ಹಸ್ತಾಂತರ ಕುರಿತು ಗೌತಮ್ ಮಾಹಿತಿ. ಈಗ ಸುದ್ದಿಯ ವಿವರ. ವಾಹನ ಹಾಗೂ ತಮ್ಮ ಸುರಕ್ಷತೆ ಬಗ್ಗೆ ನಿಮ್ಮನ್ನು ನಂಬಿ ಪೋಷಕರು ಮಕ್ಕಳನ್ನು ನಿಮ್ಮ ವಾಹನದಲ್ಲಿ ಕಳಿಸಿರುತ್ತಾರೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಸಲಹೆ ನೀಡಿದ್ದಾರೆ. ಸಾಗರದ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ಭಾನುವಾರ ಓಮಿನಿ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಾರ್ಷಿಕ ಕ್ರೀಡಾಕೂಟದಲ್ಲಿ ಅವರು ಅಭಿನಂದನೆ ಸ್ವೀಕರಿಸಿ ಮಾತನಾಡುತ್ತಿದ್ದರು. ಸಂಘದ ಅಧ್ಯಕ್ಷ ನಾಗರಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಾನೂನು ಸಲಹೆಗಾರ ವಿ ಶಂಕರ್, ಸುರೇಶ್ ಪಿ, ಬಾಲು, ದಿನೇಶ್, ದೇವದಾಸ್ ಪ್ರಭು, ಶ್ರೀನಾಥ್ ಇನ್ನಿತರರು ಹಾಜರಿದ್ದರು. ಅವರಿಗೆ ರಜಾ ಅನ್ನೋದೇನಿರಲ್ಲ. ಇವತ್ತು ಸಂಡೇ ಆದ್ರೂ ಇವತ್ತು ದಿವಸ ರಜಾ ಮಾಡ್ಕೊಂಡಿರ್ತಾರೆ. ಆದ್ರೂ ಸಹ ಒಂದು ತಮ್ಮ ಏನು ವಾಹನ ಚಾಲಕರು ಮಾನಸಿಕ ಒತ್ತಡದಲ್ಲಿರುವಂಥ ಸಂದರ್ಭದಲ್ಲಿ ನಾವು ಒಂದು ಕ್ರಿಕೆಟ್ ಆಡಿಸ್ಬೇಕಂತ ಹೇಳಿ ನಮ್ಮ ಸಂಗೊಳ್ಳಿ ರಾಯಣ್ಣ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇದು ಇವತ್ತು ಶುರು ಮಾಡಿದ್ದಾರೆ. ಬಹಳ ಖುಷಿ ಆಯಿತು. ನನಗೆ ಉದ್ಘಾಟನೆ ಬರಬೇಕಂತ ಹೇಳಿದ್ರು, ಇವತ್ತು ಬಂದಿದ್ದೀನಿ. ಆದರೆ ಇವರೆಲ್ಲರ ಶ್ರಮ ಈ ಕ್ರೀಡಾಂಗಣದಿಂದ ಮುಕ್ತಿ ಆಗಬೇಕು. ಯಾಕಂದರೆ ನಾನು ಒಂದೇ ಮಾತು ಹೇಳ್ತೀನಿ, ಅಧ್ಯಕ್ಷರ ನಾಗರಾಜ್ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ನಿಮ್ಮ ಲೀಗಲ್ ಅಡ್ವೈಸರ್ ಅಂತ ನಮ್ಮ ಶಂಕರ್ ಗಣಪತಿ ಬ್ಯಾಂಕಿನ ಸದಸ್ಯರು ಮತ್ತು ಮಾರಿಕಂಬ ದೇವಿ ಸಮಿತಿಯ ಸದಸ್ಯರಾಗಿರುವಂಥ ಮತ್ತೆಲ್ಲ ಮಾಧ್ಯಮ ಮಿತ್ರರೇ, ನಾನು ಒಂದು ಹೇಳೋದಷ್ಟೇ, ದಯವಿಟ್ಟು ವಾಹನ ಚಾಲಕರು ಅಥವಾ ನಿಮ್ಮ ಮಾಲೀಕರು ಯಾರೇ ಇರ್ಬೋದು, ಇನ್ಶೂರೆನ್ಸ್ ಇಲ್ಲದೆ ಒಂದು ದಿವಸನೂ ಸಹ ಇನ್ಶೂರೆನ್ಸ್ ಲಾಸ್ ಆಗಿಬಿಡ್ಬೇಡಿ. ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಎತ್ತಕ್ಕೆ ಹೋಗಬೇಡಿ ದಯವಿಟ್ಟು. ಒಂದು ಮತ್ತೆ ಎಲ್ಲರೂ ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಳ್ಬೇಕು. ನಿಮ್ಮ ವೈಯಕ್ತಿಕ ಇನ್ಶೂರೆನ್ಸ್ ಮಾಡ್ಕೋಬೇಕು ಮತ್ತು DL ಇಟ್ಕೋಬೇಕು. ಯಾಕಂದ್ರೆ ತಮ್ಮ ಬದುಕಿಗಿಂತ ಮುಂದಿನ ತಮ್ಮ ಕುಟುಂಬದ ಬದುಕಿದೆ, ತಮ್ಮ ಜೀವನದ ಬದುಕಿದೆ. ಇದನ್ನ ಮಾತ್ರ ಗಮನದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಎಷ್ಟೋ ಜನ ಲೈಸೆನ್ಸ್ ಇಲ್ದೇನೆ, ಇನ್ಶೂರೆನ್ಸ್ ಇಲ್ದೇನೆ ಇಡೀ ಕುಟುಂಬವನ್ನ ಬರ್ಬಾದ್ ಮಾಡ್ಕೊಬಿಟ್ಟಿದ್ದೀರಿ. ಅದೆಲ್ಲ ಆಗ್ಬಾರ್ದು. ನಿಮ್ಮ ಶ್ರಮ ಇದೆಲ್ಲ ಕ್ರೀಡೆ ಆಡ್ತಾ ಇದ್ರೆ ಖುಷಿ ಆಗುತ್ತೆ. ಮಾನಸಿಕ ಒತ್ತಡ ಕಮ್ಮಿ ಮಾಡಬೇಕು, ಇವೆಲ್ಲ ಸಾಧ್ಯ ಇರುತ್ತೆ. ಆದ್ರೆ ನಿಮ್ಮ ಮುಂದಿನ ಗುರಿಯನ್ನು ಇಟ್ಕೊಂಡು, ಕುಟುಂಬದ ಗುರಿಯನ್ನು ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿ. ಅವರು ಮುಂದಿನ ನಿಮ್ಮ ತರನೇ ಡ್ರೈವರ್ ಆಗೋದು ಬೇಡ, ನಿಮ್ಮ ತರನೇ ಆಗೋದು ಬೇಡ. ಅವರು ಒಳ್ಳೆಯ IAS, KS, ಡಾಕ್ಟ್ರು, ಇಂಜಿನಿಯರು ಮತ್ತೆ ಒಳ್ಳೆಯ ಹುದ್ದೆಗಳನ್ನು ಅಲಂಕರಿಸುವಂತರಾಗಬೇಕು. ಅವರು ನಿಮ್ಮ ತರನೇ ನಮ್ಮ ಡ್ರೈವರ್ ಆಗಬೇಕು, ನಿಮ್ಮ ತರನೇ ಮಾಲೀಕ ಆಗಬೇಕು ಅನ್ನೋದು ಬೇಡ. ಅವರೇ ಬೇರೆ ಬೇರೆ ಹುದ್ದೆಗಳೇ IT ಕಂಪನಿಯಲ್ಲಿ ಹೋಗ್ಬೇಕು. ಬೇರೆ ಬೇರೆ ಕಂಪನಿಯಲ್ಲಿ ಇವತ್ತು ಮಕ್ಕಳು ಚೆನ್ನಾಗಿ ಓದಿದ್ರೆ ನೀವು ₹1 ಖರ್ಚು ಮಾಡೋದು ಬೇಡ. ಅವ್ರಿಗೆ ಉದ್ಯೋಗ ಸೃಷ್ಟಿ ಹಾಗೆ ಆಗುತ್ತೆ. ಇವತ್ತು ಕಾರ್ಪೆಟ್ ಹಾಕಿ ಜನ ಉದ್ಯೋಗ ಕರೀತಾ ಇದ್ದಾರೆ. ಅಂತ ಅವಕಾಶ ಸಿಕ್ಕಿದೆ. ನಿಮ್ಮ ಮಕ್ಕಳನ್ನ ಶಿಕ್ಷಣ ಕೊಡಿ ಅಂತ ಹೇಳ್ತಾ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಇದೇ ತರ ಆಟ ಆಡ್ತಾರೆ, ಖುಷಿಯಾಗಿರ್ರಿ, ಎಂಜಾಯ್ ಮಾಡ್ರಿ. ನನ್ನ ಸಹಕಾರ ಯಾವಾಗಲೂ. ನಾನು ಇಲ್ಲಿವರೆಗೆ ಯಾವುದೇ ಸಮಾಜ ಇರ್ಬೋದು, ಯಾವುದೇ ಸಂಘಟನೆ ಇರ್ಬೋದು, ಯಾವುದೇ ಸಂಘ ಇರ್ಬೋದು, ಯಾರ್ಯಾರು ನನಗೆ ಕರೆದಿರೋ ಅವರೆಲ್ಲರಿಗೂ ಸಹಕಾರ ನಾನು ಮಾಡಿದ್ದೀನಿ, ನಿಮಗೂ ಮಾಡಿದ್ದೀನಿ. ಹಾಗಾಗಿ ಒಳ್ಳೆದಾಗಲಿ, ಶುಭ. ರೋಟರಿ ಸಂಸ್ಥೆಯಿಂದ ಹೆಗ್ಗೋಡು ವಿದ್ಯಾಭಿವೃದ್ಧಿ ಸಂಘದ ಪ್ರೌಢಶಾಲೆಗೆ 37 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿವಿಧ ಯೋಜನೆ ಕೊಡುಗೆಯಾಗಿ ನೀಡಲಾಗಿದೆ ಎಂದು ರೋಟರಿ ಸಂಸ್ಥೆ ಅಧ್ಯಕ್ಷ ಗೌತಮ್ KS ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ರೋಟರಿ ಸಂಸ್ಥೆಯ ಗುರುಪ್ರಸಾದ್ ಮಾತನಾಡಿದರು. ಗೋಷ್ಠಿಯಲ್ಲಿ ಶಿವಪ್ಪ VC, ವೆಂಕಟರಾವ್, ನಿರಂಜನ್ ಹೆಗಡೆ, ಅಶ್ವಥ್ ನಾರಾಯಣ್, ನಾಗರಾಜ್, MS ನಾಗರಾಜ್, ಶ್ರೀಧರ್ ಇನ್ನಿತರರು ಹಾಜರಿದ್ದರು. ಹಸ್ತಾಂತರ ಕಾರ್ಯಕ್ರಮ ರೋಟರಿ ಕ್ಲಬ್ ಸಾಗರದ ವತಿಯಿಂದ ಹೆಗ್ಗೋಡಿನ ವಿದ್ಯಾಭಿವೃದ್ಧಿ ಸಂಘ ಪ್ರೌಢಶಾಲೆಗೆ ಸುಮಾರು 37 ಲಕ್ಷ ರೂಪಾಯಿಗಳ ಪೀಠೋಪಕರಣಗಳು, ಶೈಕ್ಷಣಿಕ ಸೌಲಭ್ಯಗಳಿಗೆ ಏನ್ ಬೇಕೋ ಅದನ್ನ ಒದಗಿಸಿದೀವಿ. ಆ ಕೆಲಸಗಳನ್ನ ಪೂರ್ಣಗೊಳಿಸಿದೀವಿ. ನಾಡ್ದು ಸೋಮವಾರ 16ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಾವು ಆ ಶಾಲೆಗೆ ಸಮರ್ಪಣೆ ಮಾಡೋರಿದ್ದೇವೆ, ಹಸ್ತಾಂತರ ಮಾಡೋರಿದ್ದೇವೆ. ಆ ಕಾರ್ಯಕ್ರಮದ ಬಗ್ಗೆ ಹೇಳೋಣ ಅಂತ ನಾವಿಲ್ಲಿ ಬಂದಿದ್ದೇವೆ. ರೋಟರಿ ಸಂಸ್ಥೆ ಹಲವಾರು, ಈಗ ನಿಮ್ಗೆ ಗೊತ್ತಿದೆ, ಬ್ಲಡ್ ಬ್ಯಾಂಕ್ ನಡೆಸ್ತಾ ಇದೀವಿ, ಶಾಲೆ ನಡೆಸ್ತಾ ಇದೀವಿ. ಬೇರೆ ಬೇರೆ ಹಿಂದೆ ನಾವು ಬೇರೆ ಬೇರೆ ಶಾಲೆಗಳಿಗೆ ಪೀಠೋಪಕರಣಗಳು, ಬೇರೆ ಬೇರೆ ಸೌಲಭ್ಯಗಳನ್ನ ಕೊಟ್ಟಿದ್ದೀವಿ. ಅದೇ ಅಡಿಯಲ್ಲಿ ನಾವು ಈ ಸತಿ ಗ್ಲೋಬಲ್ ಗ್ರಾಂಟ್ ಅಡಿಯಲ್ಲಿ ಹಳ್ಳಿಯ ಶಾಲೆ
ಹಳ್ಳಿಯ ಶಾಲೆಗಳು ಈಗ ಜನ ಹೋಗೋದು ಕಡಿಮೆ ಆಗಿದೆ, ಅಲ್ಲಿ ಸೌಲಭ್ಯಗಳು ಕಡಿಮೆ ಇದರಿಂದ ನಾವೊಂದು ಗ್ಲೋಬಲ್ ಗ್ರಾಂಟ್ ಮುಖಾಂತರ ಹೆಗ್ಗೋಡು ಶಾಲೆಯನ್ನ ನಾವು ಆಯ್ಕೆ ಮಾಡಿದ್ವಿ, ವಿಸಂ ಪ್ರೌಢಶಾಲೆನ. ಅದಕ್ಕೆ ಸುಮಾರು 37 ಲಕ್ಷ ರೂಪಾಯಿಗಳಷ್ಟು ಗ್ಲೋಬಲ್ ಗ್ರಾಂಟ್ ಅಮೆರಿಕದ ಶವರ್ಲೆ ಕ್ಲಬ್ ಅವರು ನಮ್ಮ ಶಿವಮೊಗ್ಗ ಜಿಲ್ಲೆಯ 3182 ಕ್ಲಬ್ಬಿನ ಎಲ್ಲರೂ ಸೇರಿ 37 ಲಕ್ಷ ರೂಪಾಯಿಗಳಷ್ಟು ಕೊಟ್ಟಿದ್ದೀವಿ. ಅದರೊಳಗೆ ನಾವು ಕಂಪ್ಯೂಟರ್ಗಳನ್ನ ಕೊಟ್ಟಿದ್ದೀವಿ, ಡಿಜಿಟಲ್ ಬೋರ್ಡ್ಗಳನ್ನ ಕೊಟ್ಟಿದ್ದೀವಿ, CC ಕ್ಯಾಮ್ರಾಗಳನ್ನ ಅಳವಡಿಸಿದ್ದೀವಿ, ಕಂಪ್ಯೂಟರ್ ಲ್ಯಾಬ್ ಇದೆ. ಆಮೇಲೆ ಮಹಿಳೆಯರಿಗಾಗಿ ಶೌಚಾಲಯ, ವಿದ್ಯಾರ್ಥಿನಿಯರಿಗೆ ಶೌಚಾಲಯವನ್ನು ನಿರ್ಮಿಸಿ ಕೊಟ್ಟಿದ್ದೀವಿ. ಅದೆಲ್ಲ ಈಗ ಒಂದು 5-6 ತಿಂಗಳಿಂದ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಮುಗಿಸಿದೀವಿ. ಅದನ್ನ ಹಸ್ತಾಂತರ ಕಾರ್ಯಕ್ರಮವನ್ನ ನಾಳೆ ಸೋಮವಾರ ಇದೆ. ಇದು ಒಂದೇ ವರ್ಷದಲ್ಲೇ ಆಗಿರ್ತಕ್ಕಂಥದ್ದಲ್ಲ. ನಮ್ಮ ಈ ಹಿಂದಿನ ಅಧ್ಯಕ್ಷರು ನಿರಂಜನ್ ಅವರು ಹಿಂದಿನ ಅಧ್ಯಕ್ಷ ಕಾಲದಿಂದನೂ ಪೇಪರ್ ಕರೆಸ್ಪಾಂಡೆನ್ಸ್ ಎಲ್ಲ ಮಾಡಿ ನಮ್ಮ ಏನು ಬೇಕು ಅವರು ಈ ಸ್ಥಳವನ್ನು ಪರಿಶೀಲನೆ ಮಾಡಿ ಅನುಕೂಲ ಇದೆ ಅಂತ ನೋಡಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ರೋಟರಿ ಜಿಲ್ಲಾ ಅಧ್ಯಕ್ಷರಾಗಿ ಪಾಲಾಕ್ಷ ಅಂತ ಇದ್ದಾರೆ, ಹಾಸನದವರು, ಅವರು ಬರ್ತಾ ಇದ್ದಾರೆ. ಈ ಹಿಂದಿನ ಜಿಲ್ಲಾಧ್ಯಕ್ಷರಾದ ದೇವಾನಂದ್ ಅವರು ಇದ್ದಾರೆ, ಉಡುಪಿಯವರು, ಅವರು ಬರ್ತಾ ಇದ್ದಾರೆ. ಮತ್ತೆ ಈಗಿನ ನಮ್ಮ 3 ತಾಲೂಕುಗಳನ್ನ ನೋಡ್ಕೊಳ್ಳೋ ಅಂತ ಅಸಿಸ್ಟೆಂಟ್ ಗವರ್ನರ್ ಅಂತ ಇದ್ದಾರೆ, ಲಕ್ಷ್ಮಣ್ ಗೌಡ್ರು, ರಿಪ್ಪನ್ಪೇಟೆ ಅವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೂ ನಮ್ಮ ಹಿಂದಿನ ಅಧ್ಯಕ್ಷರು ನಿರಂಜನ್ ಅವರು ಇರ್ತಾರೆ, ರಾಜನಂದಿನಿ ಕಾಗೋಡ್ ಅವರು ಇರ್ತಾರೆ, ಕೇಶವ ಸಂಪೈಕೆಯವರು ಕೇಳೇಶ್ವರ ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷರು, ಅವರು ಈ ಸಭೆಯಲ್ಲಿ ಇರ್ತಾರೆ. ಹಾಗೂ ಇದನ್ನೆಲ್ಲ ನೋಡ್ಕೊಳ್ಳಕ್ಕೆ ನಮ್ಮ ಕ್ಲಬ್ ಇಂದ ವೆಂಕಟರಾವ್ ಮತ್ತೆ ಅಶ್ವಥ್ ನಾರಾಯಣ, ನಿರಂಜನ್ ಅವರು 5 ಜನ ಒಂದು ತಂಡ ಇತ್ತು. ಗುರುಪ್ರಸಾದ್ ಅವರು ಕಾರ್ಯಕ್ರಮ ನಾವು ಕೊಟ್ಟಿರ್ತಕ್ಕಂಥ ವಸ್ತುಗಳು ಆಯ್ತಾ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಯ್ತಾ, ಇದನ್ನೆಲ್ಲ ನೋಡ್ಯಾರೆ. ಅವರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಹಳ್ಳಿಯ ವಿದ್ಯಾರ್ಥಿಗಳು ಈ ಪೇಟೆಯಲ್ಲಿ ಇರೋ ಅಂತ ಎಲ್ಲ ಆಧುನಿಕ ಸೌಲಭ್ಯಗಳನ್ನ ನಾವು ನಮ್ಮ ಸಹಾಯದಿಂದ ಆ ಶಾಲೆಗೆ ಕೊಡ್ತಾ ಇದ್ದೇವೆ. ನೀವು ಬನ್ನಿ, ದಯಮಾಡಿ ಭೇಟಿ ಮಾಡಿ. ಹಳ್ಳಿಯ ಶಾಲೆಯನ್ನು ಪೇಟೆಯ ಶಾಲೆಯಷ್ಟು ಆ ಲೆವೆಲ್ಗೆ ಆ ಶಾಲೆಯವರು ಇಟ್ಟಿದ್ದಾರೆ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.